Hello ಎಲ್ರಿಗೂ ನಮಸ್ಕಾರ. ನಾನು ಚಂದನಾ ಗೌಡ. ವೆಲ್ಕಮ್ ಟು ಮೈ ಚಾನೆಲ್. ಟುಡೇಸ್ ವಿಡಿಯೋ ಇಸ್ ಆಲ್ ಅಬೌಟ್ ನಂದಿ ಹಿಲ್ಸ್ ಟ್ರೆಕ್ಕಿಂಗ್. ಲಾಸ್ಟ್ ಸಂಡೇ ನಾವು ನಂದಿ ಹಿಲ್ಸ್ ಟ್ರೆಕ್ಕಿಂಗ್ ಹೋಗಿದ್ವಿ. ಬೆಂಗಳೂರಿಂದ 60 ಕಿಲೋಮೀಟರ್ಸ್ ದೂರದಲ್ಲಿರೋದ್ರಿಂದ ನಾವು ಅರ್ಲಿ ಮಾರ್ನಿಂಗ್ ಹೊರಟ್ವಿ. ಬಿಕಾಸ್ ನಾವು ಸನ್ರೈಸ್ ನೋಡಬೇಕಾಗಿತ್ತು. ಸುಲ್ತಾನ್ಪೇಟೆ ಅನ್ನೋ ಊರಿಂದ ಒಳಗೆ ಹೋದರೆ ಅಲ್ಲಿಂದ ನಿಮಗೆ ನಂದಿ ಹಿಲ್ಸ್ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಸಿಗುತ್ತೆ. ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರೆ ಸುಮಾರು 1 or 1.5 ಅವರಲ್ಲಿ ನೀವು ಟಾಪ್ ಆಫ್ ದ ಹಿಲ್ ರೀಚ್ ಆಗ್ಬೋದು. ನೀವೇನಾದರೂ ಬಿಗಿನರ್ ಫ್ರೆಂಡ್ಲಿ ಟ್ರೆಕ್ಕಿಂಗ್ ಸ್ಪಾಟ್ಸ್ ಹೋಗ್ತಾ ಇದ್ದರೆ ನಂದಿ ಹಿಲ್ಸ್ ಇಸ್ ದ ಬೆಸ್ಟ್ ಆಪ್ಷನ್. ನಾವು ಹೋಗಿರೋದು ಮಳೆಗಾಲ ಆಗಿರೋದ್ರಿಂದ ಕಂಪ್ಲೀಟ್ ಗ್ರೀನ್ರಿ, ಸ್ಲೋ ಬ್ರೀಸ್, ತುಂಬ ಚೆನ್ನಾಗಿತ್ತು. ನಾವು ವೀಕೆಂಡ್ ಹೋಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಇದ್ದರು. ಮಧ್ಯದಲ್ಲಿ ನಿಮ್ಗೊಂದು ಟೆಂಪಲ್ ಸಿಗುತ್ತೆ. ಅಲ್ಲಿಂದ 10 or 15 ಮಿನಿಟ್ಸ್ ವಾಕ್ ಮಾಡಿದ್ರೆ ನೀವು ಟಾಪ್ ಆಫ್ ದ ಹಿಲ್ ರೀಚ್ ಆಗ್ಬೋದು. ಅರ್ಧ ಖಾಲಿ ಮಾಡು. ನೀವು ಇಲ್ಲಿ ಎಂಟರ್ ಆಗಿದ ತಕ್ಷಣ ನಿಮಗೆ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ಸಿಗುತ್ತೆ, ವಿಚ್ ಇಸ್ ಸೋ ಎಸ್ಥೆಟಿಕ್. ಅಲ್ಲಿಂದ ವ್ಯೂ ಪಾಯಿಂಟ್ಗೆ ಹೋಗ್ಬೇಕಾದ್ರೆ ಯು ವಿಲ್ ಫೈಂಡ್ ದಿಸ್ ಪಾತ್ ವೇ. ಇಲ್ಲಿ ಯು ಕ್ಯಾನ್ ಕ್ಲಿಕ್ ಬ್ಯೂಟಿಫುಲ್ ಪಿಕ್ಚರ್ಸ್. ಡೋಂಟ್ ಮಿಸ್ ಮಾಡಿದೆ. ಇಲ್ಲಿಂದ 5 ಮಿನಿಟ್ಸ್ ವಾಕ್ ಮಾಡಿದ್ರೆ ಯು ವಿಲ್ ರೀಚ್ ದ ವ್ಯೂ ಪಾಯಿಂಟ್. ಟಾಪ್ ರೀಚ್ ಆದಮೇಲೆ ಇಲ್ಲೊಂದು ವ್ಯೂ ಪಾಯಿಂಟ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ವಿಚ್ ಇಸ್ ಸೋ ಕ್ರೌಡೆಡ್. ಅಷ್ಟೊಂದು ಎಂಜಾಯ್ ಮಾಡೋಕ್ಕಾಗಲ್ಲ. ಅಲ್ಲಿಂದ ಯೋಗಾನಂದೀಶ್ವರ ಟೆಂಪಲ್, ದೇವ್ರ ದರ್ಶನ ಆದಮೇಲೆ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬಂದಿರೋ ದಾರಿಲೇ ಮತ್ತೆ ರಿಟರ್ನ್. ಹಿಲ್ಸಿಂದ 2 ಕಿಲೋಮೀಟರ್ಸ್ ದೂರದಲ್ಲಿ ಭೋಗನಂದೀಶ್ವರ ಟೆಂಪಲ್ ಇದೆ. ತುಂಬ ಬ್ಯೂಟಿಫುಲ್ ಆಗಿದೆ. ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಮತ್ತೆ ಬ್ಯಾಕ್ ಟು ಬ್ಯಾಂಗ್ಳೂರ್. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.